ನಮಸ್ಕಾರ. ಈಗ ತಾನೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮಹತ್ವದ ಒಂದು ನೋಟಿಸನ್ನು ಸೂಚನೆಯನ್ನು ಹೊರಬಿಟ್ಟಿದ್ದಾರೆ. ನೀವು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಪಾಸಾಗಿದ್ದಲ್ಲಿ, ಅಂದರೆ 29/11/2022 ನಂತರ ಯಾವುದೇ ರೀತಿ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ, ನೀವು ನೆಕ್ಸ್ಟ್ ಬರ್ತಕ್ಕಂಥ PDO ಹಾಗೂ ಸಿ ಗ್ರೂಪು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರು, ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅಂದರೆ KPSCಯಿಂದ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸಲಾಗುತ್ತದೆ, ಅದರಿಂದ ನೀವು ವಿನಾಯಿತಿಯನ್ನು ತೆಗೆದುಕೊಳ್ಳಬಹುದು. ಒಂದು ವೇಳೆ ನೀವು ಅದರಲ್ಲಿ ಯಾವುದೇ ರೀತಿಯಾಗಿ ಅದರಲ್ಲಿ ಪಾಸಾಗಿದ್ದರೆ, ನೀವು ಬರೆಯುವ ಅವಶ್ಯಕತೆ ಇಲ್ಲ. ಅಂದರೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ನೋ ಅಂತ ಫಿಲಪ್ ಮಾಡಿ CTI ಪರೀಕ್ಷೆಯಲ್ಲಿ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ, ಅಂದರೆ ಕನ್ನಡ ಕಡ್ಡಾಯ ಪರೀಕ್ಷೆ ಪಾಸಾಗಿದ್ದರೆ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರುತ್ತೆ, ಅದು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೇಕು. ಯಾವುದೇ ರೀತಿ ನೀವು PDO ಹಾಗೂ ಇನ್ನಿತರ ಪರೀಕ್ಷೆಗಳಲ್ಲಿ ಕನ್ನಡ ಕಡ್ಡಾಯವನ್ನು ಬರೆಯದಿದ್ದರೂ ನಡೆಯುತ್ತದೆ. ನಿಮ್ಮ ಹಾಲ್ ಟಿಕೆಟಲ್ಲಿ ಬಂದಿರುತ್ತೆ, ಅದು ಆದರೂ ನೀವು ಬರೆಯಲಿಕ್ಕೆ ಒಂದು ಅಸಾಧ್ಯವಾಗಿರುತ್ತದೆ. ಅದರಿಂದ ನೀವು ವಿನಾಯಿತಿಯನ್ನು ಪಡೆದುಕೊಳ್ಳಬಹುದು. KPSCಯಿಂದ ಈ ಒಂದು ಅಧಿಸೂಚನೆ ಈಗ ತಾನೇ ಹೊರಗಡೆ ಬಿಟ್ಟಿದ್ದಾರೆ. ಧನ್ಯವಾದಗಳು.